ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ಜೋಶಿ, ನಮ್ಮ ಆಯುರ್ವೇದ ವೈದ್ಯ. ಈ ವಿಡಿಯೋಗಳ ಉದ್ದೇಶ ಆಯುರ್ವೇದದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಆಯುರ್ವೇದ ಒಂದೊಂದು ವಿಷಯದ ಬಗ್ಗೆ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ನಾನು ಆಯ್ದುಕೊಂಡಿರ್ತಕ್ಕಂಥ ವಿಷಯ ದಿನಚರ್ಯ. ದಿನಚರ್ಯ ಅಂದರೆ ಡೈಲಿ ರಿಜಿಮನ್. ಬೆಳಿಗ್ಗೆ ಎದ್ದಾಕ್ಷಣದಿಂದ ಹಿಡಿದುಕೊಂಡು ರಾತ್ರಿ ಮಲಗೋದ್ವರೆಗೂ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದನ್ನೆಲ್ಲ ಸೇರಿ ದಿನಚರ್ಯ ಅಂತ ಕರಿತೀವಿ. ದಿನಚರ್ಯ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡಿಸ್ಕಷನ್. ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ದಿನಚರ್ಯ ಯಾಕೆ ಮುಖ್ಯ ಅಂದರೆ, ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿರಬೇಕು, ಸದೃಢ ಮನಸ್ಸಿರಬೇಕು, ಒಳ್ಳೆಯ ಶಕ್ತಿಶಾಲಿ ದೇಹ ಇರಬೇಕು, ಅದೇ ರೀತಿಯಾಗಿ ದೀರ್ಘಾಯುಷ್ಯ ಆಗಿರಬೇಕಂಥದ್ದು ಎಲ್ಲರದ ಬಯಕೆ ಆಗಿರ್ತದೆ. ಅದಕ್ಕಾಗಿ ನಮ್ಮ ಹಿರಿಯರು ಆಯುರ್ವೇದದಲ್ಲಿ ಹೇಳ್ತಾರೆ, ನಮ್ಗೆ ಯಾವ ರೀತಿ ನಮ್ಮ ದಿನಚರ್ಯ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ದಿನಚರ್ಯದಲ್ಲಿ ಪ್ರಪ್ರಥಮ ಬರತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಜೀರ್ಣ ನಿರೂಪೇನ. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯ ಸಮಯ. ಆ ಸಮಯ ನಮಗೆ ಎದ್ದೇಳಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಸೂಕ್ತ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸು, ದೇಹ ಮತ್ತು ಎಲ್ಲ ಉಲ್ಲಾಸವಾಗಿರ್ತದೆ. ಆಮೇಲೆ ನಮ್ಮ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಸ್ರವಿಸ್ತವೆ, ಅಂದರೆ ಸಿಕ್ರೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವು 4 to 6 ಆ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ನಮ್ಮ ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ನೋಡಿಕೊಂಡು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಇರಬೇಕು. 6 ಗಂಟೆ ಆದಮೇಲೆ ಸೂರ್ಯ ಉದಯದ ನಂತರ ಹೇಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಎದ್ದ ತಕ್ಷಣ ಏನು ಮಾಡಬೇಕು, ನಮ್ಮ ದೈನಂದಿನ ಕ್ರಿಯೆ ಇರ್ತಕ್ಕಂಥ ಶೌಚಕ್ರಿಯೆ ಮಾಡಬೇಕು. ಆಮೇಲೆ ದಂತದಾನ ಮಾಡ್ತೀವಿ ಅಂತ ಹೇಳಿ. ದಂತಧಾವನ ಅಂತಂದರೆ ಹಲ್ಲುಜ್ಜುವುದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಬೇವಿನ ಗಿಡ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಬಬೂಲ ಬಬೂಲ್ ಅಂತಿಲ್ಲ, ಜಾಲಿ ಗಿಡ ಅಂತ, ಅದರದೆಲ್ಲ ನಾವು ಒಂದು ಬ್ರಷ್ ಆಕಾರಲ್ಲಿ ಮಾಡ್ಕೊಂಡ್ಬಿಟ್ಟು ಅದರಿಂದ ನಾವು ಬ್ರಷ್ ಮಾಡ್ತಿದ್ವಿ. ಅದು ಮಾಡ್ತಿದ್ವು. ಈಗೆಲ್ಲ ಟೂತ್ ಪೇಸ್ಟ್ಗೆಲ್ಲ ಬಂದಿದೆ, ಅದನ್ನು ಉಪಯೋಗಿಸ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕವಲ ಮತ್ತು ಗಂಡೂಷ. ಕವಲ ಅಂದರೆ ಇವೆರಡು ಏನಪ್ಪ ಅಂದರೆ ನಮ್ಮ ಬಾಯಿ ಮುಕ್ಕೊಳಿಸ್ತಕ್ಕಂಥ ಟೆಕ್ನಿಕ್ ಇದೆ ಒಂದೊಂದು. ಕವಲ ಅಂದರೆ ನಾವು ನಮ್ಮ ಬಾಯಿ ಅರ್ಧದಷ್ಟು ಬಿಸಿ ನೀರು ಅಥವಾ ಆಯಿಲನ್ನು ತುಂಬಿಕೊಂಡು, ಮೆಡಿಕೇಟೆಡ್ ಆಯಿಲನ್ನು ತುಂಬಿಕೊಂಡು ಅದನ್ನು ಅಷ್ಟೇ ಇಟ್ಕೊಟ್ಕೊಳ್ಬೇಕು. ಒಂದು ಅರ್ಧ ನಿಮಿಷದವರೆಗೆ ಇಟ್ಕೊಳ್ಬೇಕು. ಇದೊಂದು ಏನು ಪ್ರಯೋಜನ ಅಂದರೆ, ಬಾಯಲ್ಲಿ ಏನಾದರೂ ಹುಣ್ಣಾಗಿರ್ಬೋದು, ಬಾಯಿಯ ದುರ್ನಾತ ಇರ್ಬೋದು, ಅದನ್ನೆಲ್ಲ ಹೋಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಗಂಡೂಷ ಅಂತೀವಿ. ಗಂಡೂಷ ಅಂದರೆ ಗಾರ್ಗ್ಲಿಂಗ್. ಯಾರಿಗೆ ಮುಖದ ತೊಂದರೆ ಇರ್ತದೆ, ಮುಖ ಅಂದರೆ ಬಾಯಿಯ ತೊಂದರೆ ಇರ್ತದೆ, ಅವರು ಹಲ್ಲುಗಳಲ್ಲಿ ರಕ್ತಸ್ರಾವ ಆಗ್ತಿರ್ಬೋದು, ಜಿಂಜವಿಡಿಸ್ ಅಂತ ಕರಿತೀವಿ. ಆಮೇಲೆ ಗಂಟಲಿನ ಸಮಸ್ಯೆ ಇರ್ಬೋದು, ಬಾಯಿಂದ ವಾಸನೆ ಬರ್ತಕ್ಕಂಥದ್ದು ಇರ್ಬೋದು, ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಗಂಡೂಷ ಗಾರ್ಗ್ಲಿಂಗ್ ಮಾಡಬೇಕು. ಗಂಡೂಷ ಮತ್ತು ಕವಲ ಆದ ತಕ್ಷಣ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಯಾಮ. ವ್ಯಾಯಾಮ ಯಾಕೆ ಮಾಡಬೇಕು ಅಂದರೆ, ಲಾಘವೈ ಕರ್ಮ ಸಾಮರ್ಥ್ಯಂ ಮೇಧೋ ಅಗ್ನಿಚ್ಛಾಯ. ಅಂದರೆ ಶರೀರ ಲಾಘವ ಯಾವಾಗ ಮಾಡುತ್ತದೆ ಅದಕ್ಕೆ ನಾವು ವ್ಯಾಯಾಮ ಅಂತ ಕರಿತೀವಿ. ವ್ಯಾಯಾಮ ನೀವು ಯೋಗ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಅಥವಾ ವಾಕಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಈ ಜಿಮ್ ಹೋಗ್ತೀವಲ್ಲ ಆ ಥರ ಕಸರತ್ತು ಇರ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ ಮಾಡೋದು ಸೂಕ್ತ. ಅದು ಎಷ್ಟಾದರೆ ಅರ್ಧ ಗಂಟೆ ಮಾಡಬೇಕು. ಅದಾದ ತಕ್ಷಣ ಸ್ನಾನ ಮಾಡಬೇಕು. ದೀಪನಂ ವೃಷಮಾಯುಷ್ಯಂ ಸ್ನಾನಂ ಊರ್ಜಾ ಬಲಪ್ರದಂ ಅಂತ ಕರಿತೀವಿ. ದೀಪನ ಅಂದರೆ ಸ್ನಾನ ಮಾಡೋದ್ರಿಂದ ನಮಗೆ ಹಸಿವು ಹೆಚ್ಚಾಗುತ್ತದೆ. ದೀಪನಂ, ಅದರಿಂದ ನಮಗೆ ಶರೀರದ ಕಾಂತಿ ಹೆಚ್ಚಾಗ್ತದೆ, ಆಮೇಲೆ ಹಸಿವು ಹೆಚ್ಚಾಗ್ತದೆ. ವೃಷ ಅಂದರೆ ಆಯುಷ್ ಜಾಸ್ತಿ ಆಗ್ತದೆ. ಇದು ಸ್ನಾನದ ಬೆನಿಫಿಟ್ಸ್. ಇಷ್ಟೆಲ್ಲ ಚೆನ್ನಾಗಿ ಆಯುರ್ವೇದ ಹೇಳಿದ್ದಾರೆ. ಸ್ನಾನ ಆದ ತಕ್ಷಣ ಏನು ಮಾಡ್ತೀವಿ ನೆಕ್ಸ್ಟ್ ಅಂತಂದರೆ, ದೇವರ ಧ್ಯಾನ ಮಾಡಬೇಕು. ಒಂದು 10-15 ನಿಮಿಷ ನಿಮಗೆ ಇಷ್ಟ ದೇವರು ಯಾರೇ ಇರ್ಬೋದು, ನಿಮಗೆ ಮನಸ್ಸಿಗೆ ಧ್ಯಾನ ಅಂತ ಹೇಳ್ತೀವಿ. ದೇಹಕ್ಕೆ ವ್ಯಾಯಾಮ, ಪ್ರಾಣಾಯಾಮ, ಅದೇ ರೀತಿ ಮನಸ್ಸಿಗೆ ಧ್ಯಾನ ಮುಖ್ಯವಾಗಿರ್ತಕ್ಕಂಥದ್ದು. ಧ್ಯಾನ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದೆ, ಆಮೇಲೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ತದೆ. ಆಯಿತಾ, ಇದು ಧ್ಯಾನದ ಮಹತ್ವ ಆಯಿತು. ಧ್ಯಾನದ ನಂತರ ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಯಾಕೆ ಮಾಡಬೇಕಪ್ಪ ಆಹಾರ ಸೇವನೆ ಮಾಡೋದೇನು ಉಪಯೋಗ ಏನಪ್ಪ ಅಂದರೆ, ಶರೀರದಲ್ಲಿ ಊರ್ಜಾ ಅಂದರೆ ಶಕ್ತಿ ಮಾಡಲಿಕ್ಕೆ ನಮಗೆ ದೇಹಕ್ಕೆ ಆಹಾರ ಬೇಕೇ ಬೇಕು. ಆಹಾರ ಯಾವ ರೀತಿ ಇರಬೇಕಂದ್ರೆ, ನೀವು ಸಸ್ಯಾಹಾರಿ ಆಗಿರ್ಬೋದು, ಮಾಂಸಾಹಾರಿ ಆಗಿರ್ಬೋದು, ನಿಮ್ಮ ದಿನನಿತ್ಯ ಆಹಾರ ಯಾವ ರೀತಿ ಆ ಥರ ಮಾಡಬೇಕು. ಒಂದು ಮುಖ್ಯವಾಗಿ ನಾವು ನೆನಪಿಟ್ಕೊಂಡು ವಿಷಯ ಏನಂತಂದರೆ, ಆಹಾರ ಯಾವಾಗಲೂ ಸಮತೋಲನ ಆಗಿರಬೇಕು. ಸಮತೋಲನ ಅಂತಂದರೆ ಅದರಲ್ಲಿ ಎಲ್ಲ ಪೋಷಕಾಂಶಗಳಿರಬೇಕು. ಆಮೇಲೆ ನಮ್ಮ ಪೋಷಕಾಂಶ ಬರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಕಾರ್ಬೋಹೈಡ್ರೇಟ್ ಇರಬೇಕು, ಆಮೇಲೆ ಪ್ರೋಟೀನ್ಸ್ ಇರಬೇಕು, ಎಲ್ಲ ಮಿನರಲ್ಸ್ ಇರಬೇಕು. ಈ ಥರದ್ದಾಗಿ ಎಲ್ಲ ಪ್ರಮಾಣದಲ್ಲಿ ಒಳ್ಳೆಯ ದೇಹಕ್ಕೆ ಮಿತಕರವಾದ ಆಹಾರ ಸೇವನೆ ಮಾಡೋದು. ಒಂದು ಮುಖ್ಯವಾಗಿ ಇರತಕ್ಕಂಥ ನಾವು ಏನು ಮಾಡ್ತೀವಿ ಅಂದರೆ, ಆಹಾರವನ್ನು ಯಾವಾಗಲೂ ಸಾವಕಾಶ ಮಾಡಬೇಕು ಅಂತೀವಿ. ಸಾವಕಾಶ ಅಂದರೆ ಆರಾಮಾಗಿ ಅರ್ಧ ಗಂಟೆಗಳ ಕಟ್ಲಿಕ್ಕೆ ಕೂತು ಮಾಡೋದಲ್ಲ. ಸಾವಕಾಶ ಅಂದರೆ ಪ್ಲಸ್ ಅವಕಾಶ ಅಂತ ಹೇಳ್ತೀವಿ. ಅಂದರೆ ಸ್ಪೇಸ್, ಅಂದರೆ ಅವಕಾಶ ಕೊಟ್ಟು, ಅವಕಾಶ ಅಂದರೆ ಸ್ಪೇಸ್ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಸಾವಕಾಶ
ಅಂದರೆ ನಾವು ನಮ್ಮ ಹೊಟ್ಟೆಯನ್ನು 3 ಭಾಗದಲ್ಲಿ ವಿಂಗಡಿಸಿ, ಒಂದು ಪದಾರ್ಥ ಗಟ್ಟಿ ಘನ ಪದಾರ್ಥ, ಒಂದು ದ್ರವ ಪದಾರ್ಥ ಸೇವನೆ ಮಾಡಬೇಕು, ಒಂದು ಪದಾರ್ಥ ಖಾಲಿ ಬಿಡಬೇಕು. ಖಾಲಿ ಯಾಕೆ ಬಿಡಬೇಕಂದ್ರೆ ನಮ್ಮ ವಾತ ಸಂಚಾರಕ್ಕಾಗಿ. ನಾವು ತಿಂದಿರ್ತಕ್ಕಂಥ ಆಹಾರ ಮೂಮೆಂಟ್ ಆಗಬೇಕಲ್ಲ, ಮೂಮೆಂಟ್ ಆದಾಗ ಜೀರ್ಣಕ್ರಿಯೆ ಸರಿಯಾಗ್ತದೆ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆಹಾರವನ್ನು 3 ಭಾಗದಲ್ಲಿ ವಿಂಗಡಿಸ್ಕೊಂಡು ಆ ಪ್ರಕಾರ ಊಟ ಮಾಡಬೇಕು. ಜಾಸ್ತಿ ಹೆವಿ ಊಟ ಮಾಡಬಾರ್ದು, ಅದರಿಂದ ಡೈಜೆಷನ್ಗೂ ಸರಿಯಲ್ಲ. ಇದಾಯ್ತಾ? ಅದಾದಮೇಲೆ ಇನ್ನೊಂದೇನೋ ಮುಖ್ಯ ಅಂತಂದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಜೀರ್ಣಶಕ್ತಿನೂ ಸರಿಯಾಗಿರ್ತದೆ. ಆಮೇಲೆ ನಿಮಗೆ ದೇಹ ಮತ್ತು ಮನಸ್ಸು ಕೂಡ ಉಲ್ಲಾಸಿಸ್ತಾ ಇರ್ತದೆ. ಊಟ ಆಯಿತು. ಊಟದ ನಂತರ ಏನು ಮಾಡ್ತೀವಿ? ಸುತಾರಾಮ್ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ದಿವಾಸೋಪನಂ ನಿಷಿದ್ಧಂ ಅಂತ ಹೇಳ್ತಾರೆ. ದಿವಾಸೋಪನ ಅಂದರೆ ಮಧ್ಯದಲ್ಲಿ ನಾವು ಮಧ್ಯಾಹ್ನ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಿದ್ದೆಯನ್ನು ಮಾಡಬಾರದು. ಇದು ನಿದ್ದೆ ಮಾಡೋದ್ರಿಂದ ನಾನಾ ರೀತಿಯ ಅನಾರೋಗ್ಯಗಳಿಗೆ ಕಾರಣವಾಗ್ತದೆ. ಅದಕ್ಕೆ ದಯವಿಟ್ಟು ಸ್ನೇಹಿತರೆ ಮಧ್ಯಾಹ್ನ ನಿದ್ದೆಯನ್ನು ಮಾಡಬೇಡಿ, ಆಯಿತಾ? ಆಮೇಲೆ ಸಾಯಂಕಾಲ ನಿಮ್ಮ ಕೆಲಸಗಳೆಲ್ಲ ಮುಗಿದ ತಕ್ಷಣ ಸಾಯಂಕಾಲದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಲಘು ವಾಕ್ ಅಂತ ಲಘು ವಾಕ್ ಅಂತ ಕರಿತೀವಿ. ಲಘು ವ್ಯಾಯಾಮ ಮಾಡ್ಬೋದು, ಒಂದು 15-20 ನಿಮಿಷ. ಆಮೇಲೆ ನಿಮ್ಮ ವಾಕಿಂಗನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಚಟುವಟಿಕೆಯಿಂದ ಇರ್ತದೆ. ಆಮೇಲೆ ದಯವಿಟ್ಟು ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಸಾಯಂಕಾಲದ ಊಟ ಅಂದರೆ ಡಿನ್ನರ್ ಅಂತ ಕರಿತೀವಿ. ಡಿನ್ನರ್ ಮಾತ್ರ 7 ಗಂಟೆಗಿಂತ ಮೊದಲೇ ಮಾಡೋದು ಅತಿ ಸೂಕ್ತ. ಯಾಕಂದರೆ 6:30-7 ಗಂಟೆಯಿಂದ ನಂತರ ಮಾಡಿರ್ತಕ್ಕಂಥ ಊಟ ನಮಗೆ ಅದರಿಂದ ಯಾವುದೇ ಪ್ರಯೋಜನ ಇರಲ್ಲ. ನಮಗೆ ದೇಹಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಸಿಗಲ್ಲ. ಆಮೇಲೆ ಅದು ಬೊಜ್ಜುತನ ಬರ್ಬೋದು, ಬೇರೆ ಬೇರೆ ರೀತಿಯ ನಾನಾ ರೀತಿಯ ರೋಗಗಳಿಗೆ ಕಾರಣವಾಗ್ಬೋದು. ಅದರಿಂದ ಸ್ನೇಹಿತರೆ ದಯವಿಟ್ಟು ತಮ್ಮ ಊಟವನ್ನು 7 ಗಂಟೆ ಒಳಗಡೆ ಮಾಡಿ ಮುಗಿಸೋದು ಅತಿ ಸೂಕ್ತ. ಆಮೇಲೆ ದಿನಾಲೂ ಊಟದ ನಂತರ ಮಲಗಲಿಕ್ಕೆ ಮಿನಿಮಮ್ 3-4 ಅವರ್ ಗ್ಯಾಪ್ ಇರಬೇಕು. ಮಧ್ಯದಲ್ಲಿ ಕೆಲವರು ಕೇಳ್ಬೋದು, ಸರ್ ನಮಗೆ ಬೇಗ ಊಟ ಮಾಡಿದ್ರೆ ರಾತ್ರಿ ಹಸಿವಾಗ್ಬೋದು ಅಂತ. ಹಸಿವಾದರೆ ನೀವು 1 ಗ್ಲಾಸ್ ಸಕ್ಕರೆರಹಿತ ಹಾಲನ್ನು ಕುಡಿಬೋದು. ಈ ರೀತಿ ಮಾಡಿದ್ರೆ ಆಮೇಲೆ ನಿದ್ರೆ ಮಾತ್ರ 7-8 ಗಂಟೆ ನಿದ್ದೆ ಆಗಲೇಬೇಕು. ನೀವು 4 ಗಂಟೆಗೆ ಹೇಳ್ತೀರಂದರೆ 9 ಗಂಟೆಗೆ ಮಲಗೋದು ಅತಿ ಸೂಕ್ತ. ಮಲಗಬೇಕಾದ್ರೆ ದೇವರನ್ನು ಧ್ಯಾನ ಮಾಡಿ ಒಂದು 5 ನಿಮಿಷ, ಆಮೇಲೆ ನಮ್ಮ ಆ ದಿನದಲ್ಲಿ ನಡೆರ್ತಕ್ಕಂಥ ಘಟನೆಗಳನ್ನು ಒಂದು ಸರ್ತಿ ಅವಲೋಕನ ಮಾಡಿ ಮಲಗೋದು ಉತ್ತಮ. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಉಲ್ಲಾಸವಾಗಿರುತ್ತದೆ. ಇದು ದಿನಚರಿ ಆಯಿತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.